ಈ ಸಮಾರಂಭದ ಅಧ್ಯಕ್ಷರು, ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಆದಂಥ ಶ್ರೀ ಎಸ್.ಸಿ. ಬಾಲಕೃಷ್ಣ ಅವರೇ, ಸಾರಿಗೆ ಸಚಿವರಾದಂಥ ಹಾಗೂ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಶ್ರೀ ರಾಮಲಿಂಗ ರೆಡ್ಡಿ ಅವರೇ, ಸಹಕಾರ ಸಚಿವರಾದಂಥ ಕೆ.ಎನ್. ರಾಜಣ್ಣ ಅವರೇ, ವಸತಿ ಸಚಿವರು ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆಯ ಸಚಿವರು ಆದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರ, ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಅಧ್ಯಕ್ಷರು, ಮಾಜಿ ಸಚಿವರಾದಂಥ ಶ್ರೀ ಎಚ್.ಎಂ. ರೇವಣ್ಣ ಅವರ, ರಾಮನಗರ ಕ್ಷೇತ್ರದ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಸುಧಾಮ್ ದಾಸ್ ಅವರ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ರಾಮೋಜಿ ಗೌಡ ಅವರ, ಬೆಂಗಳೂರು ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಅವರ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ನಮ್ಮ ಪಕ್ಷದ ಮುಖಂಡರುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ತಾಯಂದಿರೇ, ಬಂಧುಗಳೇ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ಮಾಗಡಿ ಪಟ್ಟಣದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ. ಬಾಲಕೃಷ್ಣ ಅವರು ನಾವು ಈ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು. ಈಗಾಗಲೇ ಅವರು ಪ್ರಸ್ತಾಪ ಮಾಡಿದಂತೆ ಮಾಗಡಿಗೆ 5 ಸಾರಿ ಎಲ್ಲ ಇನ್ನೂ ಹೆಚ್ಚು ಸಾರಿ ಬಂದಿದ್ದೀನಿ. ನೀನು MLA ಆದ್ಮೇಲೆ 5 ಸಾರಿ, ಅದಕ್ಕಿಂತ ಹಿಂದಿನೂ ಬಂದಿದ್ದೀನಿ. ರೇವಣ್ಣ MLA ಆಗಿದ್ದಾಗಲೂ ಬಂದಿದ್ದೀನಿ, ಮಂತ್ರಿ ಆಗಿದ್ದಾಗಲೂ ಬಂದಿದ್ದೀನಿ. ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ ಒಂದು ಊರು ಇದು ಮಾಗಡಿ.
ಬಹಳ ಪ್ರಮುಖವಾದಂಥ ಪಟ್ಟಣ. ಕೆಂಪೇಗೌಡರ ರಾಜಧಾನಿ ಅಂತಲೂ ಕೂಡ ಕರೀತಾರೆ. ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿದವರು. ಅವರ ರಾಜಧಾನಿಯಾಗಿದ್ದಂಥ ಈ ಮಾಗಡಿ ಅಭಿವೃದ್ಧಿ ಆಗಬೇಕು ಅನ್ನೋದರಲ್ಲಿ ನಂದು ಕೂಡ ಸಹಮತ ಇದೆ. ಅದಕ್ಕೇನೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡಿದೆ. ಆಮೇಲೆ ಪ್ರಾಧಿಕಾರನು ಕೂಡ ಮಾಡಿದೆ. ಇದರ ಉದ್ದೇಶ ಕೆಂಪೇಗೌಡರು ಎಲ್ಲರೂ ಸ್ಮರಿಸ್ಕೋಬೇಕು. ಅವರ ಜಯಂತ್ಯೋತ್ಸವವನ್ನು ರಾಜ್ಯ ಸರ್ಕಾರವೇ ಮಾಡಬೇಕು. ಈಗ ಬಹಳ ಜನ ನಾವು ಒಕ್ಕಲಿಗರ ನಾಯಕರು ಅಂತ ಹೇಳ್ಕೊಳ್ಳೋರು ಮಾಡಲಿಲ್ಲ. ಇದನ್ನ ಮಾಡಿದವ್ ನಾನು. ಹುಚ್ಚುಗಿ ಸಂಸ್ಥಾನದ ಗುರುಗಳು ನಾನು ಕೂತ್ಕೊಂಡು ತೀರ್ಮಾನ ಮಾಡಿ ಮಾಗಡಿ ಕೆಂಪೇಗೌಡರು ಬೆಂಗಳೂರು ನಗರವನ್ನ ಕಟ್ಟಿದ್ದಾರೆ. ಅವರ ಜಯಂತ್ಯೋತ್ಸವವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತೇಳಿ ಅವರ ಜಯಂತ್ಯೋತ್ಸವವನ್ನು 2016-17ರಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ಪ್ರತಿ ವರ್ಷ ನಡ್ಕೊಂಡು ಹೋಗ್ತಾ ಇದೆ ಜಯಂತ್ಯೋತ್ಸವ. ಆದ್ರಿಂದ ಬೆಂಗಳೂರಿನ ಅಭಿವೃದ್ಧಿ ಅಲ್ಲ, ಮಾಗಡಿ ಪಟ್ಟಣದ ಅಭಿವೃದ್ಧಿ ಆಗಬೇಕು. ಮಾಗಡಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಅದಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರ ಬೆಂಬಲವನ್ನ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಮತ್ತೆ ನಿಮಗೆ ಒಳ್ಳೆ MLA ಕೂಡ ಇದ್ದಾರೆ, ಬಹಳ ಸೀನಿಯರ್ MLA, 5 ಸಾರಿ MLA ಆಗಿದ್ದಾರೆ. ಸರಿ, ಮಂತ್ರಿ ಸುಮ್ಮನಿರಯ್ಯ, ಮಂತ್ರಿ ಆಗಬೇಕು, ಅರ್ಹತೆ ಇದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದ್ರೆ 34 ಜನ ಮಾತ್ರ, ಮುಖ್ಯಮಂತ್ರಿನೂ ಸೇರಿ 34 ಜನ ಮಾತ್ರ ಮಂತ್ರಿ ಮಾಡಕ್ಕಾಗದು. ಕಾರಣಾಂತರದಿಂದ ಅವರು ಮಂತ್ರಿ ಆಗೋದು ತಪ್ಪೋಗಿದೆ ಅಷ್ಟೇ. ಆದರೂ ಕೂಡ ಅವರು ಮಂತ್ರಿ ಆಗ್ಲಿಲ್ಲ ಅಂತ ವ್ಯಥೆ ಮಾಡ್ತಾ ಕೂತಿಲ್ಲ. ಮಾಗಡಿ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸದಲ್ಲೇ ಮುಂಚೂಣಿನಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಮೊನ್ನೆನೂ ಬಂದಿದ್ರು, ಈ ಕಾರ್ಯಕ್ರಮಕ್ಕೆ ಕರೆಯ ನೆಪದಲ್ಲಿ ಬಂದು ಕಾಗದಗಳೆಲ್ಲ ಕೊಟ್ಬಿಟ್ಟು ಹೋದ್ರು. ನನಗೆ ಇವ್ರ ತಂದೆ ಚೆನ್ನಪ್ಪನವರು, ನಾನು ಇವನ್ನ ಚೆನ್ನಪ್ಪ ಅಂತಲೇ ಕರೆಯೋದು. ನಾನು ಇವನು ಈಗಲೂ ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು, ಅದಕ್ಕೆ ಬಹಳ ಕಡಿಮೆ ದಿನ ಮಂತ್ರಿ ಆಗಿದ್ರು. ಅದಕ್ಕಿಂತ ಹೆಚ್ಚಾಗಿ ಈ ಕುಕ್ಕುಟ ಕೋಳಿ ಸೊಸೈಟಿ ಅಧ್ಯಕ್ಷರಾಗಿದ್ರು. ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದೆ. ಆಗ ಚೆನ್ನಪ್ಪನಿಗೂ ನನಗೂ ಬಹಳ ಆತ್ಮೀಯವಾದಂಥ ಸಂಬಂಧ. ಇವನ ಜೊತೆ ಅಷ್ಟೊಂದು ಆತ್ಮೀಯತೆ ಇಲ್ಲ.
ಚೆನ್ನಪ್ಪನ ಜೊತೆ ಇದ್ದಂಥ ಆತ್ಮೀಯತೆ ಇವನ ಜೊತೆ ಇಲ್ಲ. ಹಾಗಂತೇಳಿ ಬಾಲಕೃಷ್ಣ ಹೇಳಿದ ಕೆಲಸಗಳನ್ನ ಯಾವತ್ತೂ ಕೂಡ ಅವನು ಏನು ಹೇಳ್ತಾನೆ ಎಲ್ಲನೂ ಮಾಡಿಕೊಟ್ಟಿದ್ದೀನಿ ಅಲ್ವೇನಪ್ಪ. ಅದರಿಂದ ನೀವು ಒಳ್ಳೆ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ಕ್ಷೇತ್ರದ ಬಗ್ಗೆ, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ಜನರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಆಗೋದ್ರ ಬಗ್ಗೆ ಯಾರಿಗೆ ಕಳಕಳಿ ಇರ್ತದೆ ಅಂಥವರು ಸಾರ್ವಜನಿಕ ಜೀವನದಲ್ಲಿ ಇರಬೇಕು, ಜನಪ್ರತಿನಿಧಿಯಾಗಿ ಇರಬೇಕಾಗುತ್ತೆ. ಎಲ್ಲ ಅರ್ಹತೆಗಳನ್ನು ಕೂಡ ಬಾಲಕೃಷ್ಣ ಅವರು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನೋಡಿ ಮಾಡಿ ಇಷ್ಟೆಲ್ಲ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಇದು ಸತ್ಯನಾ? ಇದು ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಆರೋಪ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಆಗ ದುಡ್ಡಿಲ್ಲ ಅಂತಂದ್ರೆ 120 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಹಾಗೆ ಶಂಕುಸ್ಥಾಪನೆ ಉದ್ಘಾಟನೆ ಆಯಿತು. ಹೇಳಿ, ನೀವೇ ಹೇಳಿ. ನೀವು ಸ್ವಲ್ಪ ನಮ್ಮ ಕಾರ್ಯಕರ್ತರಿದಾರಲ್ಲ, ನಮ್ಮ ಪಾರ್ಟಿ ಅಭಿಮಾನಿಗಳಿದಾರಲ್ಲ, ಸ್ವಲ್ಪ ಮಾತಾಡೋದು ಕಡಿಮೆ. ಈ ಬಿಜೆಪಿಯವರು ಇದಾರಲ್ಲ, ಸುಳ್ಳೆ 100 ಸಾರಿ ಹೇಳ್ತಾರೆ. ನಾನು ಸುಳ್ಳು ಹೇಳಬೇಡಿಯಪ್ಪ, ನೀವು ಸತ್ಯ ಹೇಳಿ. ಸತ್ಯ ಹೇಳಕ್ಕೆ ಏನ್ ತೊಂದರೆ? ಬಿಜೆಪಿಯವರು ಬರೀ ಸುಳ್ಳೇ ಹೇಳ್ತಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾರೆ. ಈಗ ನೋಡಿ, ನೀವೆಲ್ಲ ರೈತರ ಮಕ್ಕಳು ಹೆಚ್ಚಾಗಿ ಇಲ್ಲಿರ್ತಕ್ಕಂಥವ್ರು ರೈತರ ಮಕ್ಕಳೇ ಇರೋದು. ಹಾಲಿಗೆ 3 ರೂಪಾಯಿ ಹೆಚ್ಚು ಮಾಡಿದ್ರೆ ಬೆಲೆ ಏರಿಸ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ. ನೀವು ಸುಮ್ಮನೆ ಇದ್ಬಿಡ್ತೀರಿ. ಬಿಜೆಪಿಯವರು ಬೆಲೆ ಏರಿಸಿದ್ರು ಅಂತ ಹೇಳ್ತಾರೆ. ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ದುಡ್ಡು ಕೊಡಬೇಕಾ ಬೇಡ? ರಾಜಣ್ಣವ್ರು ಹೇಳಿದ್ರು, ಹೆಚ್ಚು ಮಾಡಿ 5 ರೂಪಾಯಿ ಹೆಚ್ಚು ಮಾಡಿ ಅಂತ ಹೇಳಿದ್ರು. ಏನ್ ಹೆಚ್ಚು ಮಾಡಿದ ತಕ್ಷಣ ಲಬ 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 ಅಂತ ಬಾಯ್ ಬಿಡ್ಕೊತಾರೆ ಬಿಜೆಪಿ. ಅವ್ರಿಗೆ ಓಟು ಬೇರೆ ಕೊಟ್ಬಿಡ್ತೀರಿ ನೀವು. ಏನ್ ಮಾಡೋದು ಇದನ್ನು? ಅವ್ರಿಗೇನಾದ್ರು ನೀವು ಗಲಾಟೆ ಮಾಡ್ಬೇಕಲ್ವಾ? ನಾವು ಹಾಲು ಉತ್ಪಾದನೆ ಮಾಡೋದು ಭಾರಿ ಕಷ್ಟದ ಕೆಲಸ ಇದೆ, ಹಸುಗಳು ಸಾಕೋದು ಕಷ್ಟ ಇದೆ, ಎಮ್ಮೆ ಸಾಕೋದು ಕಷ್ಟ ಇದೆ. ಇವತ್ತು ಬೇರೆ ರಾಜ್ಯಗಳೆಲ್ಲ ಜಾಸ್ತಿ ಇದೆ, ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳಕ್ಕಾಗಲ್ವಾ? ಜೋರಾಗಿ ಹೇಳಕ್ಕಾಗಲ್ವಾ? ನೀವು ಹೇಳ್ಬೇಕು. ನಮಗೇನು 5 ರೂಪಾಯಿ ಹೆಚ್ಚು ಮಾಡೋದು ಕಷ್ಟ ಏನಿಲ್ಲ. ಹಾಲಿಗೆ 5 ರೂಪಾಯಿ ಇನ್ಸೆಂಟಿವ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದವ್ರು ಯಾರು? ಕುಮಾರಸ್ವಾಮಿನಾ? ಬಿಜೆಪಿಯವರ? ಬಸವರಾಜ ಬೊಮ್ಮಾಯಿನ? ಈ ಸಿದ್ದರಾಮಯ್ಯ? ಇಲ್ಲ, ನಾಗರಾಜ ಇದನ್ನ ಇಲ್ಲಿ ರಾಮನಗರದಲ್ಲಿ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ನನಗೆ ಎಲ್ಲ ಹಾಲ್ನವರು KMF ನ ಡೈರೆಕ್ಟರ್ಗಳೆಲ್ಲ ಬಂದ್ರು, KMF MD ಬಂದ್ರು, ಅಧ್ಯಕ್ಷರು ಬಂದ್ರು. ಸಾರ್, ಹಾಲು ಜಾಸ್ತಿ ಆಗ್ಬಿಟ್ಟದೆ, ಈಗ ನಮ್ಗೆ ಕೊಂಡ್ಕೊಳ್ಳಕ್ಕೆ ಮಾರಾಟ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ, ಬೇರೆ ರಾಜ್ಯಗಳಿಗೂ ಕೂಡ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಏನಾದ್ರು ಮಾಡಬೇಕು ಸರ್ ನೀವು ಅಂತ ನಾನು ಕೂಡಲೇ ತೀರ್ಮಾನ ಮಾಡಿದೆ. ಕ್ಷೀರಭಾಗ್ಯ ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತೇನೆ. ಎಲ್ಲ ಸರ್ಕಾರಿ ಮತ್ತು
ಅನುದಾನಿತ ಶಾಲೆಗಳ ಮಕ್ಕಳಿಗೆ ಹಾಲು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳ. ಹಿಂದೆ ಕೊಟ್ಟಿದ್ರ? ರೈತರ ಮಕ್ಕಳು ಕೊಟ್ಟಿದ್ರೇನ್ರಿ? ರೈತರ ಮಣ್ಣನ ಮಕ್ಕಳು, ರೈತರು ಮಕ್ಕಳು. ನಾವ್ಯಾರ ಮಕ್ಕಳಪ್ಪ? ನಾವು ಯಾರು ಹಾಲು ಉತ್ಪಾದನೆ ಮಾಡ್ತಾರೆ, ಯಾರು ಕುರಿ ಕಾಯ್ತಾರೆ, ಯಾರು ಎಮ್ಮೆ ಕಾಯ್ತಾರೆ, ಯಾರು ಆಹಾರ ಉತ್ಪಾದನೆ ಮಾಡ್ತಾರೆ ಅವ್ರ ಮಕ್ಕಳು ನಾವು. ಹೌದಲ್ಲ? ಏನೋ ಮಾಡ್ದೇನೆ ನಾವು ರೈತರ ಮಕ್ಕಳು, ನಾವು ಮಣ್ಣಿನ ಮಕ್ಕಳು, ರೈತರ ಮಕ್ಕಳು, ನಾವು ಮಣ್ಣಿನ ಮಕ್ಕಳು. ನೀವು ಯೋಚನೆ ಮಾಡಬೇಕು. ಈಗ 120 ಕೋಟಿ ರೂಪಾಯಿ ಬರೀ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಅನೇಕ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ 120 ಕೋಟಿ ರೂಪಾಯಿ ಎಲ್ಲಿಂದ ಬಂತು? ನಾವು ಗ್ಯಾರಂಟಿ ಯೋಜನೆಗಳಿದಾವಲ್ಲ, 5 ಗ್ಯಾರಂಟಿ ಯೋಜನೆಗಳು ಯಾರಿಗೋಸ್ಕರ ಮಾಡಿರೋದು? ಈ ರಾಜ್ಯದ ರೈತರು, ಈ ರಾಜ್ಯದ ಬಡವರು, ಈ ರಾಜ್ಯದ ಮಹಿಳೆಯರು, ಈ ರಾಜ್ಯದ ದಲಿತ ವರ್ಗದವರು, ಈ ರಾಜ್ಯದ ಹಿಂದುಳಿದವರು, ಈ ರಾಜ್ಯದ ಅಲ್ಪಸಂಖ್ಯಾತರು. ಇವರು ಮಾಡಿದ್ರೆ ನೀವು ಒಂದು ದಿನ ನಮ್ಮ ಪರವಾಗಿ ಹೇಳೋದು ಇಲ್ಲಿ ಮಾತಾಡಲ್ವಲ್ರಿ? 56,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು. 56,000 ಕೋಟಿ ವರ್ಷಕ್ಕೆ. ಯಾವ ಸರ್ಕಾರ ಮಾಡಿತ್ತು ಹಿಂದೆ? ಒಂದು ಕುಟುಂಬಕ್ಕೆ ಇವತ್ತು 4ರಿಂದ 5 ಸಾವಿರ ಕೋಟಿ ರೂಪಾಯಿ ಸಿಗುತ್ತೆ. ಯಾವ ಸರ್ಕಾರ ಮಾಡಿತ್ತು? ಯಾರು ಮಾಡಿದ್ರು ಹೇಳಿ ನೋಡೋಣ. 4ರಿಂದ 5 ಸಾವಿರ ಕೋಟಿ. 4,000 ಒಂದು ಕುಟುಂಬಕ್ಕೆ 4ರಿಂದ 5 ಸಾವಿರ ಕೋಟಿ ಅಲ್ಲ, ಸಾರಿ, 4ರಿಂದ 5 ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ, ಒಂದು ತಿಂಗಳಿಗೆ. ವರ್ಷಕ್ಕೆ ಸುಮಾರು 50ರಿಂದ 60 ಸಾವಿರ ರೂಪಾಯಿ. 1,23,00,000 ಕುಟುಂಬಗಳಿಗೆ, 1,23,00,000 ಕುಟುಂಬಗಳಿಗೆ ತಿಂಗಳಿಗೆ ಒಬ್ಬ ಮನೆ ಯಜಮಾನಿಗೆ 2,000 ರೂಪಾಯಿ. ಯಾವಾಗಾದ್ರೂ ಸಿಕ್ಕಿತ? ಹೇಳಿ ನೋಡೋಣ. ನರೇಂದ್ರ ಮೋದಿ ಓಟ್ ಹಾಕ್ಬಿಡ್ತೀವಿ ಈ ಸಾರಿ. ಸುಮ್ಮನಿರಣ್ಣ ಬಾಲಣ್ಣ, ನರೇಂದ್ರ ಮೋದಿ ಓಟ್ ಹಾಕ್ಬಿಡ್ತೀವಿ. ಯಾಕಪ್ಪ, ಏನ್ ಮಾಡಿದ್ದ ನಾವ? ಏನ್ ಮಾಡಿರ್ಬೇಕಲ್ಲ? ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು 1947. ಏನ್ ನೆಹರು ದೇಶ ಉಳಿಸ್ಲಿಲ್ವಾ? ಶ್ರೀಮತಿ ಇಂದಿರಾ ಗಾಂಧಿ ದೇಶ ಉಳಿಸ್ಲಿಲ್ವಾ? ರಾಜೀವ್ ಗಾಂಧಿ ದೇಶ ಉಳಿಸ್ಲಿಲ್ವಾ? ಈಗ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇಲ್ವಾ? ಈ ನೆಹರು ಎಂತವರು ಇವರು? ಮನಮೋಹನ್ ಸಿಂಗ್ ಅವರು ಮಾಡಲಿಲ್ಲ, ನರಸಿಂಹರಾವ್ ಮಾಡಲಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾಡಲಿಲ್ಲ. ನರೇಂದ್ರ ಮೋದಿ ಇದೊಂದು ಸಾರಿ ಬಿಟ್ಬಿಡೋಣ, ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕ್ಬಿಡ್ತೀವಿ. ಇದೊಂದು ಸಾರಿ ಬಿಟ್ಬಿಡೋಣ, ನರೇಂದ್ರ ಮೋದಿ ಓಟ್ ಹಾಕ್ಬಿಡ್ತೀವಿ. ಯಾಕಪ್ಪ, ಏನ್ ಮಾಡಿದ್ದಾರೆ ಅಂತ ಹಾಕ್ತೀರಿ? ಸುಳ್ಳು ಹೇಳ್ತಾರೆ ಅಂತ ಹಾಕ್ತೀರಾ? ಸುಳ್ಳು ಹೇಳ್ತಾರೆ ಅಂತ ಹಾಕ್ತೀರಾ? ಈ ದೇಶದ ಸಾಲ 182 ಲಕ್ಷ ಕೋಟಿ ಮಾಡಿರ ಅಂತ ಹಾಕ್ತೀರಾ? 182 ಲಕ್ಷ ಕೋಟಿ. ಬರೀ 53 ಲಕ್ಷ 11,000 ಕೋಟಿ ಇತ್ತು. ಇವ್ರು ಬಂದ ಮೇಲೆ 182 ಲಕ್ಷ. 10 ವರ್ಷದಲ್ಲಿ ಅದಕ್ಕೆ ಓಟ್ ಹಾಕ್ತೀರಾ? ದೇಶ ಉಳಿಸ್ತಾರೆ, ದೇಶ ಕಟ್ತಾರೆ. ನೆಹರೂರವ್ರ ದೇಶ ಕಟ್ಟಲಿಲ್ವಾ? ಕೈಗಾರಿಕೆ ಎಲ್ಲ ಕೈಗಾರಿಕೆಗಳು ಸ್ಥಾಪನೆ ಮಾಡಿದವರು ಯಾರು? ಅಣೆಕಟ್ಟೆಗಳು ಕಟ್ಟಿದವರು ಯಾರು? ಇವರ ನರೇಂದ್ರ ಮೋದಿನ?
ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ. ಗರೀಬಿ ಹಠಾವೋ ಘೋಷಣೆ ತಂದವರು ಯಾರು? ಆಹಾರದ ಸ್ವಾವಲಂಬನೆ ಮಾಡಿದವರು ಯಾರು? ಅಕ್ಕಿ ಬಡವರಿಗೆ ಕಮ್ಮಿ ದರದಲ್ಲಿ ದುಡ್ಡು ಸಿಕ್ಕಬೇಕು ಅಂತೇಳಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ತಗೊಂಡ್ಬಂದವರು ಮನಮೋಹನ್ ಸಿಂಗ್ ರವರು, ನರೇಂದ್ರ ಮೋದಿ ಅವರಲ್ಲ. ತಿಳ್ಕೋಬೇಕು ನೀವು ಇದೆಲ್ಲ. ಅನ್ನಭಾಗ್ಯ ಕಾರ್ಯಕ್ರಮ ತಂದವರು ಯಾರು? ಅವ್ರು ಯಾರೋ ಮಾತಾಡ್ತಾರೆ, ಕಾಂಗ್ರೆಸ್ ಅಲ್ಲ ಬಿಜೆಪಿ ಶಾಸಕರು ಇಲ್ಲಿದ್ದವರು ಅಲ್ಲಿ ಹೋಗವೆ, ಅವ್ರು ಹೋಗಿ ಮಾತಾಡೋದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಬಿಟ್ರು. ಪರಿಶಿಷ್ಟ ವರ್ಗದವರ ದುಡ್ಡನ್ನ 187 ಕೋಟಿ ಒಟ್ಟಾಯಿತು. ಎಲ್ಲಿಗೋಗುತ್ತೆ? 56 ಕೋಟಿ ರಿಕವರ್ ಮಾಡಿದ್ದೀವಿ ನಾವು SIT ಮೂಲಕ. ಒಟ್ಟು 89 ಕೋಟಿ 62 ಲಕ್ಷ ವಿಷಪ್ರವರೇಷನ್ ಆಗಿತ್ತು. ಅದರಲ್ಲಿ 56 ಕೋಟಿ ವಸೂಲು ಮಾಡಿದ್ದೀವಿ. ಬೇರೆ ದುಡ್ಡನ್ನು ಕೂಡ ಬ್ಯಾಂಕ್ ಸೀಜ್ ಮಾಡಿದ್ದೀವಿ. ಯಾವುದೇ ತೊಂದರೆ ಆಗದೆ ರೀತಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಅವರ ಅಭಿವೃದ್ಧಿ ನಿಗಮಕ್ಕೆ ನಾವು ಎಷ್ಟು ದುಡ್ಡಿತ್ತು, ಈ ವರ್ಷ ಎಷ್ಟು ದುಡ್ಡು ಕೊಟ್ಟಿದ್ದೋ ಅಷ್ಟು ದುಡ್ಡನ್ನ ಕೊಟ್ಟೇ ಕೊಡ್ತೀವಿ, ಖರ್ಚು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. SCP TSP ಆಕ್ಟ್ ಮಾಡಿದವರು ಯಾರು ರಾಜಣ್ಣ? ಇವ್ರಿಗೇನು ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಬಿಜೆಪಿ ಇರತಕ್ಕಂಥ ಸರ್ಕಾರಗಳಲ್ಲಿ ಮಾಡಿದಾರ? ಈಗ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದೆ. ಮಾಡಿದಾರ? SCP TSP ಕಾನೂನು ಮಾಡಿದಾರ? ವಾಟ್ ರೈಟ್ ದೇ ಹ್ಯಾವ್? ಯೋಚನೆ ಮಾಡಿ. ಕೇಂದ್ರದಲ್ಲಿ ಮಾಡಿದಾರ? ಇವತ್ತು 48 ಲಕ್ಷ ಕೋಟಿ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾರೆ ಕೇಂದ್ರ ಸರ್ಕಾರ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಖರ್ಚು ಮಾಡ್ತಕ್ಕಂಥ ಹಣ ಕೇವಲ 60,000 ಕೋಟಿ. ವಾಟ್ ಮಾರಲ್ ರೈಟ್ ದೇ ಹ್ಯಾವ್? 24% ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಒಟ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನು ಮಾಡಿದ್ದು ಈ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಾಟ್ ಬಿಜೆಪಿ. ಹೆಚ್ಚು ಕಡಿಮೆ ಆಗ್ಬಹುದು, ಮಾಡ್ಲಿ, ಕೇಂದ್ರದಲ್ಲಿ ಮಾಡ್ಲಿ ಕಾನೂನನ್ನ. ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡ್ಲಿ ನೋಡೋಣ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಕೆಲಸಗಳಲ್ಲಿ ದುಡ್ಡು ಖರ್ಚು ಮಾಡಬೇಕು ಅಂತೇಳಿ ಈ ವರ್ಷ ಎಷ್ಟು ಗೊತ್ತಾ ರಾಜಣ್ಣ? 34,000 ಕೋಟಿ. ರೇವಣ್ಣ, ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ 56,000 ಕೋಟಿ ಬಿಜೆಪಿ ಅವರು ಮಾಡಿದ್ರ? ವಾಟ್ ರೈಟ್? ಏನಿದೆ ಅವ್ರಿಗೆ ಹಕ್ಕು? ಬಡವರ ವಿರೋಧಿಗಳು, ದಲಿತರ ವಿರೋಧಿಗಳು, ರೈತರ ವಿರೋಧಿಗಳು. ರಾಜಣ್ಣ ಹೇಳಿದ್ರು, ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ದುಡ್ಡಿಲ್ಲ, ಹಣಕಾಸಿನ ಪರಿಸ್ಥಿತಿ ಹಾಳಾಗೋಯ್ತದೆ ಅಂತಂದ್ರು. 16 ಲಕ್ಷ ಕೋಟಿ ಕೈಗಾರಿಕೋದ್ಯಮಿಗಳ ಸಾಲವನ್ನ ಮನ್ನಾ ಮಾಡಿದ್ರು. ಯಾರ ಪರ ಇದ್ದಾರೆ ಅವರು? ಯಾರ ಪರ ಇದ್ದಾರೆ? ರೈತರ ಪರನ? ದೊಡ್ಡ ದೊಡ್ಡ ಶ್ರೀಮಂತರ ಕೈಗಾರಿಕೋದ್ಯಮಿಗಳ ಪರನ? ಬಂಡವಾಳಶಾಹಿಗಳ ಪರನ? ಅಂಬಾನಿ ಅದಾನಿ ಏನು ಇದ್ದಕ್ಕಿದ್ದಲೇ ಅದಾನಿ ಏನ್ ನಂಬರ್ 1 ಶ್ರೀಮಂತ ಇಡೀ ದೇಶದಲ್ಲಿ ಹೆಂಗಾಗ್ಬಿಟ್ನಪ್ಪ? ಹೆಂಗಾದ?
ಹೆಂಗಾದ? ಮೋದಿ ಸಹಾಯ ಮಾಡದೆ ಆಗ್ಬಿಟ್ರ? ಮೋದಿ ಯಾರ ಪರವಾಗಿರೋದು ಹೇಳ್ಬೇಕು ನೀವೆಲ್ಲ. ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ನನ್ನ ಕಾಲು ಜಗತ್ತೇ ಸುಳ್ಳು ಆರೋಪಗಳನ್ನು ಮಾಡೋದು ಹೇಳ್ಬೇಕು ನೀವು. ಬಿಜೆಪಿಯವರ ಕಾಲದಲ್ಲಿ ಮಾಡಬಾರ್ದದೆಲ್ಲ ಮಾಡ್ಬಿಟ್ಟು ಹೋದ್ರು. ನಾನು ಹೇಳಿದ್ದಲ್ಲ 40% ಕಮಿಷನ್ ಅಂತ ನಾನು ಹೇಳದ್ನ. ಕೋವಿಡ್-19 ಬಂದಾಗ ಔಷಧಿಗಳಲ್ಲಿ ದುಡ್ಡು ಹೊಡೆದವರು ಯಾರು? ಇಷ್ಟೆಲ್ಲ ಇದ್ರೂ ಕೂಡ ನರೇಂದ್ರ ಮೋದಿಗೆ ಹಾಕ್ಬಿಡ್ತೀನಿ ಕಣ್ಣಣ ಈ ಸಾರಿ. ಬಲಣ ಸುಮ್ಮನಿರೋಣ. ಯಾಕಪ್ಪ? ಇವತ್ತು ನಿಮ್ಮ ಪಟ್ಟಣಕ್ಕೆ ನೀರು ಕೊಡ್ಲಿಕ್ಕೆ ತೀರ್ಮಾನ ಮಾಡಿದವರು ಯಾರು? ಹೇಮಾವತಿ ನೀರು ತರಲಿಕ್ಕೆ ಪ್ರಯತ್ನ ಮಾಡಿದವರು ಯಾರು? ನೀರಾವರಿ ಯೋಜನೆಗೆ ದುಡ್ಡು ಕೊಟ್ಟವರು ಯಾರು? ಮರ್ತೋಗ್ತೀರಾ? And what is the contribution of BJP government? Tell me. ಏನ್ ಮಾಡಿದ್ದಾರೆ? ಏನೂ ಮಾಡದೆ ಸುಮ್ಮನೆ ಅವ್ರಿಗೆ ಓಟ್ ಹಾಕದ? ಸುಮ್ಮನೆ ಅವ್ರು ಹೊಗಳದ? ಸುಳ್ಳು ಹೇಳ್ತಾರೆ ಅಂತ ಅದಕ್ಕೆ ನಾವು ಚಪ್ಪಾಳೆ ತಟ್ಟದ? ಸುಳ್ಳು ಹೇಳೋದು ಚಪ್ಪಾಳೆ ತಟ್ಟದು? ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಸುಳ್ಳು ಹೇಳೋರನ್ನ ನಂಬಕ್ ಹೋಗಬೇಡಿ. ಸುಳ್ಳು ಆರೋಪಗಳನ್ನ ಮಾಡೋರನ್ನ ನಂಬಕ್ ಹೋಗ್ಬೇಡಿ. ನಾವು ನಿಮ್ ಜೊತೆ ಇರ್ತೀವಿ, ಬಡವ್ರ ಪರವಾಗಿರ್ತೀವಿ. ಶಕ್ತಿ ಯೋಜನೆ ಮಾಡೋದು ಯಾರಿಗೋಸ್ಕರ? 7 ಕೋಟಿ ಜನಸಂಖ್ಯೆಯಲ್ಲಿ 3.5 ಕೋಟಿ ಜನ ಇವತ್ತು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾರೆ. ಅಲ್ವೇನ್ರಿ ರಾಮಲಿಂಗಾರೆಡ್ಡಿ ಅವರೇ? ಏನ್ ಕಮಲಮ್ಮ? 287 ಕೋಟಿ ಜನ ಜೂನ್ 11, 2023 ನಾವು ಉದ್ಘಾಟನೆ ಆಯ್ತು ಈ ಕಾರ್ಯಕ್ರಮ. ಅವತ್ತಿಂದ ಇವತ್ತವರೆಗೆ 287 ಕೋಟಿ ಮಹಿಳೆಯರು ಫ್ರೀ ಪ್ರಯಾಣ ಮಾಡಿದ್ದಾರೆ. ಇದು ಒಳ್ಳೆ ಕೆಲಸನ ಕೆಟ್ಟ ಕೆಲಸನ ಹೇಳಿ? ಬಡವರಿಗೆ 5 ಕೆಜಿ ಅಕ್ಕಿ ಹೆಚ್ಚಾಗಿ ಕೊಟ್ರೆ ಬಡವ ಒಳ್ಳೆ ಕೆಲಸನ ಕೆಟ್ಟ ಕೆಲಸನ? 1,23,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಮಹಿಳೆಯರಿಗೆ ಒಳ್ಳೇದ ಕೆಟ್ಟದ? 1,60,00,000 ಕುಟುಂಬಗಳಿಗೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್ ಒಳ್ಳೇದ ಕೆಟ್ಟದ? ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ? ಈ ದೇಶದಲ್ಲಿ ಸಮಾನತೆ ಬರಬೇಕು. ಸಮಾನತೆ ಬರಬೇಕಾದ್ರೆ ಯಾರು ಹಸಿವಿನಿಂದ ಇದ್ದಾರೆ, ಯಾರಿಗೆ ಬಟ್ಟೆ ಸೂರಿಲ್ಲ, ಯಾರಿಗೆ ಬಟ್ಟೆ ಇಲ್ಲ, ಯಾರ ಮಕ್ಕಳು ವಿದ್ಯಾವಂತರಾಗಿಲ್ಲ, ಅವ್ರಿಗೆಲ್ಲ ಅಂತ ಅವ್ರ ಮಕ್ಕಳಿಗೆ ಶಕ್ತಿ ತುಂಬಬೇಕು, ಅಂತ ಮಹಿಳೆಯರಿಗೆ ಶಕ್ತಿ ತುಂಬಬೇಕು, ಅಂತ ವ್ಯಕ್ತಿಗಳಿಗೆ ಶಕ್ತಿ ತುಂಬಬೇಕು ಅಂತ ಅಂಬೇಡ್ಕರ್ ಹೇಳಿದ್ದಲ್ಲ. ಈ ದೇಶದ ಬರೀ ಓಟ್ ಹಾಕಕ್ಕೆ ಸ್ವಾತಂತ್ರ್ಯ ಬಂದ್ಬಿಟ್ರೆ ಆಯ್ತಾ? ಎಲ್ಲಿದ್ರು ಈ ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟ ಮಾಡುವಾಗ? ಎಲ್ಲಿದ್ದರ್ರಿ? ಬಿಜೆಪಿ ಅವ್ರ ಜೊತೆ ಶಾಮೀಲ್ ಆಗ್ಬಿಟ್ಟಿದ್ರು ಅಲ್ಲ, ಇಂಗ್ಲೆಂಡ್ ಅವ್ರ ಜೊತೆ ಬ್ರಿಟಿಷ್ನವ್ರ ಜೊತೆ ಶಾಮೀಲ್ ಆಗ್ಬಿಟ್ಟಿದ್ರು. ನಾಚಿಕೆ ಆಗ್ಬೇಕು ಇವರಿಗೆ. ಅದರಿಂದ ನೋಡಪ್ಪ, ನೀ ಇನ್ನೂ ಏನೇನು ಹೇಳ್ತೀಯ ಅವೆಲ್ಲನೂ ಮಾಡ್ಕೊಳ್ಳೋಣ. ನಾನು ಅಧಿಕಾರದಲ್ಲಿ ಇರೋದೇ ಬಡವರಿಗೋಸ್ಕರ. ಯಾವ ಜಾತಿ ಯಾವ ಧರ್ಮ ಯಾರು ಇಲ್ಲ, ಅವ್ರು ಎಲ್ಲ ಜಾತಿ ಧರ್ಮ. ಅದಕ್ಕೆ ಈಗ ಹೇಳ್ತಾ ಇದ್ದೆ ಇಕ್ಬಾಲ್ ಹುಸೇನ್ಗೆ,
ನಮ್ಗೇನು ಮಾಡಿಲ್ಲ ಸಾರ್ ಅಂತ ಹೇಳ್ತಿದ್ದೆ. ನೀನು ರಾಮನಗರದಲ್ಲಿ ಒಂದು ಫಂಕ್ಷನ್ ಮಾಡಪ್ಪ, ಅಲ್ಲಿ ಬರ್ತೀನಿ, ಅಲ್ಲೆಲ್ಲ ಹೇಳ್ತೀನಿ ನಾನು ಅಂತ ಹೇಳಿದ್ದೀನಿ. ಆಮೇಲೆ ಈಗ ನೀವು ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಆನಂದರ ಹೆಚ್ಚು ಮಾಡ ಮಾಡ್ತೀನಯ್ಯ, ಅವ್ರಿಗೆ ಹೇಳ್ಸು ನೀನು. ಇಡೀ ರಾಜ್ಯದ ಜನ ಹೇಳಬೇಕು. ಅದು ಇನ್ನೊಂದು ರಾಜಣ್ಣ ಇನ್ನೊಂದು ಕಂಡೀಷನ್ ಹೇಳಿದ್ರು, ನೋಡಪ್ಪ ಹಾಲು ಏನು ಹೆಚ್ಚು ಮಾಡ್ತೀವಿ, ಆ ಹೆಚ್ಚು ಮಾಡಿದೆಲ್ಲನೂ ರೈತರು ಕೊಡೋದು. ಮೀಟಿಂಗ್ ಕರಿತೀನಿ, KMF ಮೀಟಿಂಗ್ ಕರಿತೀನಿ, ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ, ತೀರ್ಮಾನ ಮಾಡೋಣ. ನಾವು ಹಾಲು ಉತ್ಪಾದಕರ ಪರವಾಗಿರ್ತೀವಿ, ರೈತರ ಪರವಾಗಿರ್ತೀವಿ, ಬಡವರ ಪರವಾಗಿರ್ತೀವಿ, ದಲಿತರ ಪರವಾಗಿರ್ತೀವಿ, ಅಲ್ಪಸಂಖ್ಯಾತರ ಪರವಾಗಿ. ಇದ್ರ ಬಗ್ಗೆ ರಾಜಿನೇ ಇಲ್ಲ, ಇದರಲ್ಲಿ ರಾಜಿನೇ ಇಲ್ಲ. ಎಷ್ಟು ಸುಳ್ಳು ಹೇಳಿ, ನಾವು ಅದಕ್ಕೆಲ್ಲ ಕೇರ್ ಮಾಡಲ್ಲ. ಇವತ್ತು ನನ್ನ ಮೇಲೆ ಸುಳ್ಳುಗಳ ಆರೋಪನೆ ಮಾಡ್ತಾರೆ. ನಮಗೆ ಈ ನೆಲದ ಕಾನೂನು ಬಗ್ಗೆ ಗೌರವ ಇದೆ, ಕೋರ್ಟ್ನಲ್ಲಿ ತೀರ್ಪುಗಳ ಬಗ್ಗೆ ಗೌರವ ಇದೆ, ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಏನು ತಪ್ಪು ಮಾಡಿಲ್ವಲ್ಲ? ನಾನು ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ, ಮುಂದೆನೂ ಮಾಡಲ್ಲ. ನಾನು ಮಂತ್ರಿಯಾಗಿ 40 ವರ್ಷ ಆಯ್ತು, 40 ವರ್ಷ ಆಯ್ತು. ನಮ್ದು ಇಡೀ ಜೀವನ ತೆರೆದ ಪುಸ್ತಕ, ಇಡೀ ಜೀವನ ತೆರೆದ ಪುಸ್ತಕ. ಅದರಿಂದ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಬಹಳ ಸ್ಪಷ್ಟವಾಗಿ, ಯಾರು ಬೇಕಾದರೂ ಕೂಡ ತೆಗೆದು ನೋಡ್ಕೋಬಹುದು. ಸೊ ಬಾಲಕೃಷ್ಣ, ನಿಮ್ಮ ಜೊತೆ ನಾವು ಇರ್ತೀವಿ. ನೀನು ಏನೇನು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಇದೆ ಅವೆಲ್ಲಕ್ಕೂ ನಮ್ಮ ಸಹಕಾರ ಇದೆ ಅಂತ ಹೇಳ್ತಾ, ಇವತ್ತು ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಏನಪ್ಪ 20 ನಿಮಿಷ ಅದು KMF ಜೊತೆ ಒಂದು ಮೀಟಿಂಗ್ ಮಾಡ್ತೀನಿ. ಅದಪ್ಪ ಮಾಡ್ತೀನಿ. 20 ಪೈಸೆ ಒಂದು ಸೊಸೈಟಿ ಲೀಟರ್ಗೆ ಕೊಡ್ತೀವಿ ಅಂತ ಹೇಳಿದ್ದು ಶುರು ಮಾಡಿತ್ತು, ಆಮೇಲೆ ನಿಲ್ಲಿಸ್ಬಿಟ್ರು ಮಧ್ಯದಲ್ಲಿ. ಈಗ ಮತ್ತೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನಾನು KMF ಜೊತೆ ಒಂದು ಮೀಟಿಂಗ್ ಮಾಡೋಣ, ಅಲ್ಲಿ ತೀರ್ಮಾನ ಮಾಡೋಣ.